Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವ್ಯಕ್ತಿತ್ವ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿದ್ದ ಆಂಧ್ರದ ವಿಧಾನಸಭೆ 151 ಕ್ಷೇತ್ರಗಳಲ್ಲಿ ಟಿಡಿಪಿ ಮತ್ತೆ ಜನಸೇನಾ ಮುನ್ನಡೆ, ಕೇವಲ 24 ಕ್ಷೇತ್ರಗಳಲ್ಲಿ ವೈಎಸ್ಆರ್ಸಿಪಿ ಕೇವಲ 24, 175ರಲ್ಲಿ 121. ಪೀಠಾಪುರಂನಲ್ಲಿ ಮುನ್ನಡೆ ಜನಸೇನಾ ನಾಯಕನಿಗೆ, ಪವನ್ ಕಲ್ಯಾಣ್ ಅವರಿಗೆ. ಕಳೆದ ಬಾರಿ 2 ಕ್ಷೇತ್ರದಲ್ಲಿ ಎರಡೂ ಕಡೆ ಸೋತಿದ್ರು. ಈ ಬಾರಿ ಪೀಠಾಪುರಂನಲ್ಲಿ ಅವ್ರ ಗೆಲುವು ಸಾಗ್ತಾ ಇದೆ, ಕಡೆಗೆ ಸಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಎಸ್ಆರ್ಸಿಪಿ ಅಂದ್ರೆ ಇಲ್ಲಿ ಸೀಟ್ ಶೇರಿಂಗ್ ಬಂದಾಗ ಟಿಡಿಪಿ 144 ಸೀಟ್ ಅಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ, ಬಿಜೆಪಿ 21, ಆಮೇಲೆ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾರು ಬಿಜೆಪಿ 10, ಪವನ್ ಕಲ್ಯಾಣ್ 21 ಕ್ಷೇತ್ರದಲ್ಲಿ ಜನಸೇನಾ ಪಾರ್ಟಿ. ಸೊ ಈ ಬಾರಿ ಈ ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಒಂದು ಮಾತು ಹೇಳಿದೆ, ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಉರಿಬಾರದು ಅಂತಾರಲ್ಲ, ಅದು ಬಹಳಷ್ಟು ಜನ ರಾಜಕಾರಣಿಗಳಿಗೆ ಸಾಬೀತಾಗಿದೆ. ಇದು ಕೂಡ ಒಂದು. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಆಂಧ್ರದಲ್ಲಿ ಟಿಡಿಪಿ ಜೊತೆಗೆ ಬಿಜೆಪಿ ಮೈತ್ರಿ ಇದ್ರೆ ಮಾತ್ರ ಇಬ್ರಿಗೂ ಅನುಕೂಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಯಾಕಂದ್ರೆ 2019ರಲ್ಲಿ ಬಿಜೆಪಿಯ ವೋಟ್ ಶೇರ್ 1% ಗಿಂತ ಕಮ್ಮಿ ಬಿದ್ದಿತ್ತು. ಲೆಕ್ಕ ಹಾಕಿ, ಅಂದ್ರೆ ಟಿಡಿಪಿಯ ಬಲ ಇಲ್ಲ ಅಂತ ಅಂದ್ರೆ ಬಿಜೆಪಿಗೆ ಅಲ್ಲಿ ಸಾಧ್ಯ ಇಲ್ಲ ಅನ್ನುವಂಥದ್ದು, ಬಿಜೆಪಿ ಬಲ ಇಲ್ಲ ಅಂದ್ರೆ ಟಿಡಿಪಿಗೆ ಸಾಧ್ಯ ಇಲ್ಲ ಅನ್ನೋದು ಆಗಿದೆ. ಇನ್ನು ನಕುಲ್ ಕಮಲ್ನಾಥ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆಗ್ಲಿಂದನೂ ಕೂಡ ಹಿನ್ನಡೆಯಲ್ಲಿದ್ದು, ರಾಜ್ಗಢದಲ್ಲಿ ಅಗೈನ್ ದಿಗ್ವಿಜಯ್ ಸಿಂಗ್ ಅವರ ಹಿನ್ನಡೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಹುಶಃ ಈ ಕಡೆ ರಾಯ್ಬರೇಲಿಯಲ್ಲೂ ಕೂಡ ಅವರ ಮುನ್ನಡೆ ಯಥಾಪ್ರಕಾರವಾಗಿ ಸಾಗ್ತಾ ಇದೆ. ಅಲಪ್ಪುಜದಲ್ಲಿ ಕೆಸಿ ವೇಣುಗೋಪಾಲ್ ಅವರ ಮುನ್ನಡೆ ಕೂಡ ಯಥಾವತ್ತಾಗಿ ಸಾಗ್ತಾ ಇದೆ. ತಿರುವನಂತಪುರಂನಲ್ಲಿ ಶಶಿ ತರೂರ್ ಅವರಿಗೆ ಹಿನ್ನಡೆಯಾಗಿದೆ. ಆಗ ಅಲ್ಪ ಮತಗಳ ಹಿನ್ನಡೆ ಇತ್ತು ರಾಜೀವ್ ಚಂದ್ರಶೇಖರ್ ಅವರ ವಿರುದ್ಧವಾಗಿ. ಈಗ ಎಷ್ಟು ಹಿನ್ನಡೆ ಇದೆ ಏನು ಅನ್ನೋದು ಗೊತ್ತಾಗಬೇಕಿದೆ. ತಮಿಳುನಾಡಿನಲ್ಲೂ ಕೂಡ ಬಿಜೆಪಿ ಬಹಳ ಸಾಧನೆ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನು ಆರಂಭಿಕ ಹಂತದಲ್ಲಿ ಇಟ್ಕೊಂಡಿತ್ತು. ಬಟ್ ಈಗ ಅಂತ ಒಂದು ಪರ್ಫಾರ್ಮೆನ್ಸ್ ಅಲ್ಲೇನು ಕಂಡು ಬರ್ತಾ ಇಲ್ಲ. ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಯನಾಡಿನಲ್ಲಿ ರಾಹುಲ್ ಗಾಂಧಿ ಈಗ ನಾನು ಈಗ ಹೇಳಿದಂಗೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈ ಕಡೆ ನಾವು ಬಂದ್ರೆ ಮನ್ಸೂರ್ ಅಲಿ ಖಾನ್ ಸ್ವಲ್ಪ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಟ್ ನಮ್ ಜೊತೆಗಿದ್ದಂತ ರವಿಕುಮಾರ್ ಅವರು ಹಾಗೆ ಶರವಣ್ ಅವರು ಹೇಳೋ ಪ್ರಕಾರವಾಗಿ ಶಿವಾಜಿನಗರದ ಬೂತ್ ಓಪನ್ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಯಾವ್ಯಾವ, ಯಾಕಂದ್ರೆ 5 ಕಾಂಗ್ರೆಸ್ ಮಹಾದೇವಪುರ ಎಲ್ಲ ಬರಬೇಕು. ಇದೆಲ್ಲದರ ಜೊತೆಗೆ ಕೋಲಾರದಲ್ಲಿ ಜೆಡಿಎಸ್ ಭಾರಿ ಮುನ್ನಡೆಯಲ್ಲಿದೆ ಅಂತ, ಅಂದ್ರೆ ಗೆಲುವಿನ ಹತ್ತತ್ರದಲ್ಲಿದೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಮುಂಚೆನೆ ಹೇಳ್ತಾ ಇದ್ವಿ, TV9 ಅಂತ ಅಂದ್ರೆ ನಿಮ್ಗೆ ನಿಖರವಾದಂತ ಅಂಕಿ ಅಂಶಗಳನ್ನ ಕೊಡ್ತಾ ಹೋಗ್ತಿವಿ ಅನ್ನುವಂಥದ್ದನ್ನ. ಈಗ ಡಿಫರೆನ್ಸ್ ಅಂದ್ರೆ ಅಂತರಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ನೀವು ಗಮನಿಸಬಹುದು. ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂಗೆ 49,618 ಮತಗಳ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ತಮ್ಮ ಸಮೀಪದ ಸ್ಪರ್ಧಿಯಾಗಿರುವಂತಹ MV ಪ್ರೊಫೆಸರ್ ರಾಜೀವ್ ಗೌಡ ಅವರ ವಿರುದ್ಧವಾಗಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹತ್ರ 50,000 ಮತಗಳ ಅಂತರದಲ್ಲಿ ಅವರು ಮುನ್ನುಗ್ತಾ ಇದ್ದಾರೆ. ಇನ್ನು ಸೌಮ್ಯಾ ರೆಡ್ಡಿ ಅವರ ಅಂತರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಸೋಲಿನ ಅಂತರ ಅನ್ನುವಂತ ರೀತಿಯಾಗಿ ಅಂದ್ಕೊಳ್ಬಹುದು. ಇದನ್ನ 95,650 ಮತಗಳ ಅಂತರದಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ. ತೇಜಸ್ವಿ ಸೂರ್ಯ 1,89,000 ಮತ ಪಡೆದ್ರೆ ಸೌಮ್ಯಾ ರೆಡ್ಡಿ 93,000 ಮತಗಳನ್ನ ಅವರು ಪಡೆದಿದ್ದಾರೆ. ಬಹುಶಃ ಈ ಬಾರಿ ಅವರು ಈ ಕಡೆ ಏನು ಕೃಷ್ಣಪ್ಪ ಅವರು ಹಾಗೆ ಮಗ ಪ್ರಿಯಾ ಕೃಷ್ಣ ಅವರ ಕ್ಷೇತ್ರದಲ್ಲಿ ಏನಾದ್ರು ಚೆನ್ನಾಗಿ ವರ್ಕೌಟ್ ಆಗಿದ್ರೆ ಮಗಳಿಗೆ ಗೆಲ್ಲೋಕೆ ಅವಕಾಶ ಇದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಬಹಳ ಪ್ರಯತ್ನ ಪಟ್ಟಿದ್ರು, ಆಗಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಅವರು 76,693 ಮತಗಳಿಂದ ಜಗದೀಶ್ ಶೆಟ್ಟರ್ ಅವರ ವಿರುದ್ಧವಾಗಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಈಗ ಮತ ಎಣಿಕೆ ಕೇಂದ್ರದಿಂದನೂ ಕೂಡ ಸ್ವಲ್ಪ ಹೊತ್ತಿನ ಮುಂಚೆ ಅವರು ಹೊರ ಹೋಗ್ತಾ ಇದ್ದಿದ್ದನ್ನು ನೋಡ್ತಾ ಹೋದ್ರೆ ಅವರಿಗೊಂದು ಲೆಕ್ಕಾಚಾರ ಇರುತ್ತೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರದ ಎಷ್ಟೆಷ್ಟು ಮತ ಬಂದಿದೆ ಅಂತ. ಇಂಟ್ರೆಸ್ಟಿಂಗ್ಲಿ ಬೆಳಗಾವಿ ರೂರಲ್ ಅಂದ್ರೆ ಇವ್ರ ತಾಯಿ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲೇ ಇವ್ರಿಗೆ ಬಹಳ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅದು ಬಹುಶಃ ಇವ್ರಿಗೆ ಬಹಳ ಹಿನ್ನಡೆಯನ್ನ ತಂದಿಟ್ಟಿರ್ಬೋದು. ಆಮೇಲೆ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ರಾಜಕಾರಣದಲ್ಲಿ ಅಂದ್ರೆ ಈ ಅಧಿಕಾರ ಸಿಕ್ಕಂತವ್ರಿಗೆ ಒಂದು ತರದ ಮತ ಏರ್ಬಿಡುತ್ತೆ. ನನ್ನ ಅಕ್ಕಪಕ್ಕದಲ್ಲಿ ಯಾರಿದ್ರು ನನಗೆ ಕಾಣಲ್ಲ, ಆಮೇಲೆ ಹಳಬರೋ ಹೊಸಬರೋ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಇವೆಲ್ಲವೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಹೊಡೆಯುತ್ತೆ. ತುಕಾರಾಮ್ ಅವ್ರು ನೋಡಿ 59,000 ಮತ, ಸಂಡೂರಿಗೆ ಮಾತ್ರ ಸೀಮಿತ ತುಕಾರಾಮ್ ಅನ್ನುವಂತ ರೀತಿಯಾಗಿ ಮಾತಿತ್ತು ಪ್ರಚಾರ ಸಂದರ್ಭದಲ್ಲೆಲ್ಲ.
ಬಟ್ ಅಲ್ಲಿದ್ದಂತ ಕಾಂಗ್ರೆಸ್ನ ಶಾಸಕರುಗಳು ಕಾಂಗ್ರೆಸ್ನ ನಾಯಕರುಗಳು ಬಹಳ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಅವರ ರಿಸಲ್ಟ್ ಅಲ್ಲಿ ಈ ಹಂತದಲ್ಲಿ ಗೊತ್ತಾಗ್ತದೆ. ಆಮೇಲೆ ಯಾರು ಹಿಂದೆ ಸೋನಿಯಾ ಗಾಂಧಿ ಅವರು ಬಂದು ಕಂಟೆಸ್ಟ್ ಮಾಡಿದಂತ ದೂರು ಅಂತ ಅಂದ್ರೆ ಆ ಮಟ್ಟಿಗಿನ ಭದ್ರಕೋಟೆ ಎಕ್ಸಾಕ್ಟ್ಲಿ ಈಗ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದಂತ ನಂತರದಲ್ಲಿ ಸ್ವಲ್ಪ ಬದಲಾವಣೆಯ ರಿಸಲ್ಟ್ ಬರ್ತಾ ಇತ್ತು. ವಿ.ಎಸ್. ಉಗ್ರಪ್ಪ ಅವರು ಉಪಚುನಾವಣೆಯಲ್ಲೇ ಗೆಲ್ಲುವ ಮುಖ್ಯವಾಗಿ ನಮ್ಗೆ ಹಿಡಿತಾ ಇದ್ದಾರೆ. ಗಣಿ ಅವಾಂತರಗಳು ಶುರುವಾದ ಮೇಲೆ ಅಲ್ಲಿ ಹಣದ ಪ್ರಾಬಲ್ಯ ಜಾಸ್ತಿ ಇಡೀ ಭಾರತವೇ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿದ್ದು ಬಿಡಿ. ರಮೇಶ್ ಜಿಗಜಿಣಗಿ 15,000 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇವ್ರ ಹಿಂದೆ ಚಿಕ್ಕೋಡಿಯಲ್ಲಿ ನಿಂತಾಗ್ಲೂ ಅಷ್ಟೇ, ಬಿಜಾಪುರದಲ್ಲಿ ನಿಂತಾಗ್ಲೂ ಅಷ್ಟೇ, ಇವ್ರಿಗೇನ್ ಸೋಲು ಅನ್ನುವಂಥದ್ದೇನು ಇವ್ರಿಗಿಲ್ಲ. ಯಾಕಂದ್ರೆ ಈ ಸಲನೂ ಅಷ್ಟೇ ನನ್ಗೆಲ್ಲ ಪುಕಾರ ಒಪ್ಸ್ಬಿಟ್ಟಾರೆ, ನಂಗೆ ಆರೋಗ್ಯ ಸರಿ ಇಲ್ಲ ಅಂತ ಹಂಗಾಗಿ ಟಿಕೆಟ್ ತಪ್ಪಿಸ್ತಾವ್ರೆ ಅನ್ನುವಂಥದ್ದು ಬಹಳ ಸಿಟ್ಟು ಮಾಡ್ಕೊಂಡಿದ್ರು. ಕೊನೆಗೆ ರಾಜು ಅಲ್ಗೂರು ಅವರನ್ನ ಈ ಸಲ ಅಲ್ಲಿ ಬಂದು ಕಂಟೆಸ್ಟ್ ಮಾಡಿಸೋ ಮುಖ್ಯವಾಗಿ ಒಳ್ಳೆ ಕಾಂಬಿನೇಷನ್ ಅನ್ನ ಕಾಂಗ್ರೆಸ್ ಹೆಣದಿತ್ತು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.